ರೋಹಿತ್ ಶರ್ಮಾ ಅವರ ಹೊಸ ಓಡಿಐ ಸಿಕ್ಸರ್ಗಳ ದಾಖಲೆ ಬಗ್ಗೆ ಇಲ್ಲಿದೆ ಒಂದು ಚಿಕ್ಕ ನೋಟ. ನೋಡಿ, ಏಕದಿನ ಕ್ರಿಕೆಟ್ನ ಸಿಕ್ಸರ್ ಕಿಂಗ್ ಅನ್ನೋ ಪಟ್ಟಕ್ಕೆ ಈಗೊಬ್ಬ ಹೊಸ ರಾಜ ಬಂದಿದ್ದಾನೆ. ಇಷ್ಟೂ ವರ್ಷ ಪಾಕಿಸ್ತಾನದ ಶಾಹಿದ್ ಅಫ್ರೀದಿ ಹೆಸರಲ್ಲಿದ್ದ ದಾಖಲೆಯನ್ನ ನಮ್ಮ ಹಿಟ್ಮ್ಯಾನ್ ರೋಹಿತ್ ಶರ್ಮಾ ಈಗ ತಮ್ಮ ಹೆಸರಿಗೆ ಬರ್ಕೊಂಡಿದ್ದಾರೆ. ಮೊದಲನೇದಾಗಿ, ರೋಹಿತ್ ಶರ್ಮಾ ಈಗ ಅಫಿಷಿಯಲ್ ಆಗಿ ಓಡಿಐ ಕ್ರಿಕೆಟ್ನ ಹೊಸ ಸಿಕ್ಸರ್ ಕಿಂಗ್. ಹೇಗೆ ಅಂತೀರಾ? ದಕ್ಷಿಣ ಆಫ್ರಿಕಾ ವಿರುದ್ಧದ ಮ್ಯಾಚ್ನಲ್ಲಿ ಬರೀ 3 ಸಿಕ್ಸರ್ ಬಾರಿಸಿದ್ರು ಅಷ್ಟೇ. ಅದ್ರಲ್ಲೇ ಅವರ ಒಟ್ಟು ಸಿಕ್ಸರ್ಗಳ ಸಂಖ್ಯೆ 352ಕ್ಕೆ ತಲುಪಿ ಟಾಪಿಗ್ ಬಂದಿದ್ದಾರೆ. ಎರಡನೇದಾಗಿ, ಈ ರೆಕಾರ್ಡ್ ಬ್ರೇಕ್ ಮಾಡಿದ್ದಕ್ಕಿಂತ ಮುಖ್ಯವಾದದ್ದು ಅದನ್ನವರು ಸಾಧಿಸಿದ ವೇಗ. ಯೋಚನೆ ಮಾಡಿ, ಶಾಹಿದ್ ಅಫ್ರೀದಿ 351 ಸಿಕ್ಸರ್ ಹೊಡೆಯೋಕೆ 369 ಇನ್ನಿಂಗ್ಸ್ ತಗೊಂಡಿದ್ರು. ಅದೇ ರೋಹಿತ್ ಇದೇ ಸಾಧನೆಗೆ ತಗೊಂಡಿದ್ದು ಕೇವಲ 269 ಮ್ಯಾಚ್ಗಳು. ಅಂದ್ರೆ ಸುಮಾರು 100 ಇನ್ನಿಂಗ್ಸ್ಗೂ ಕಡಿಮೆ ಸಮಯದಲ್ಲೇ ಈ ಸಾಧನೆ ಮಾಡಿದ್ದಾರೆ. ಅದಕ್ಕೆ ಇದು ಸ್ಪೆಷಲ್. ಈಗ ನೋಡಿ, ಅವರ ಹಿಂದೆ ಕ್ರಿಸ್ ಗೇಲ್, ಜಯಸೂರ್ಯ, MS ಧೋನಿ ಅಂಥ ದೊಡ್ಡ ಆಟಗಾರರೇ ಇದ್ದಾರೆ. ಒಟ್ಟಾರೆಯಾಗಿ ಹೇಳೋದಾದ್ರೆ, ರೋಹಿತ್ ಕೇವಲ ಒಂದು ದಾಖಲೆ ಮುರಿದಿಲ್ಲ, ಬದಲಾಗಿ ಅಷ್ಟು ವೇಗವಾಗಿ ಈ ಮೈಲಿಗಲ್ಲನ್ನು ಮುಟ್ಟಿ ಸಿಕ್ಸರ್ ಬಾರಿಸೋದ್ರಲ್ಲಿ ತಾವೇ ಬೆಸ್ಟ್ ಅಂತ ಮತ್ತೊಮ್ಮೆ ಪ್ರೂವ್ ಮಾಡಿದ್ದಾರೆ.